ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರ್ದೇನೆ ಬುದ್ಧಿ ಅದನ್ನ ಎಲ್ಲರೂ ಬಂದಿಲ್ಲ ಅದು ತಲೆಯಲ್ಲಿ ಬುದ್ಧಿನೂ ಇಲ್ಲ. ಈಗ ಅತಿಥಿಯನ್ನು ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಹೇಳು. ಇಲ್ಲ ನಿಮಗೆ ಈಗನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನೇ ಬಿಗ್ ಬಾಸ್ ಮನೆಯಲ್ಲಿ ಹಳೆ ಸ್ಪರ್ಧಿಗಳ ಹವಾ ಜೋರಾಗಿದೆ. ಮನೆಗೆ ಅತಿಥಿಯಾಗಿ ಬಂದಿರುವವರು ರಾಜಾರೋಷವಾಗಿ ತಮಗೆ ಬೇಕಾದ ಹಾಗೆ ಅಧಿಕಾರವನ್ನ ಚಲಾಯಿಸಿದ್ದಾರೆ. ಆದರೆ ಈ ವಿಚಾರ ಬಿಗ್ ಬಾಸ್ ಮನೆಯಲ್ಲಿರುವ ಕೆಲ ಸ್ಪರ್ಧಿಗಳ ಕೆಂಗಣ್ಣಿಗೆ ಕಾರಣವಾಗಿದೆ. ಈಗ ಅತಿಥಿಯನ್ನು ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಹೇಳು. ಇಲ್ಲ ನಿಮಗೆ ಈಗನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನೇ ರಜತ್, ಮಂಜು, ಚೈತ್ರ, ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಪ್ಯಾಲೇಸ್ಗೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಬಂದಿರುವವರಿಗೆ ಸ್ಪರ್ಧಿಗಳು ಅವರು ಹೇಳಿದ ರೀತಿ ಸತ್ಕಾರ ಮಾಡಬೇಕು. ಈ ವಿಚಾರದಲ್ಲಿ ಗಿಲ್ಲಿ ಅವರು ಅತಿಥಿಗಳನ್ನೇ ಎದುರು ಹಾಕಿಕೊಂಡು ಅವರಿಗೆ ಟಕ್ಕರ್ ಕೊಡ್ತಿದ್ದಾರೆ. ಮಂಜು, ರಜತ್ ಗಿಲ್ಲಿ ಕಾಲೆಳೆದು ಮಾತನಾಡಿದ್ದಾರೆ. ಆದರೆ ಗಿಲ್ಲಿ ಪ್ರತಿ ಮಾತಿಗೂ ತನ್ನದೇ ಆದ ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರ್ದೇನೆ ಬುದ್ಧಿ ಅದನ್ನ ಎಲ್ಲರೂ ಬಂದಿಲ್ಲ ಅದು ತಲೆಯಲ್ಲಿ ಬುದ್ಧಿನೂ ಇಲ್ಲ. ತಲೆಯಲ್ಲಿ ಬುದ್ಧಿ. ಎರಡನೇ ದಿನ ಅತಿಥಿಗಳಲ್ಲಿ ಚೈತ್ರ ಅವರು ಮನೆಯಲ್ಲಿದ್ದ ಗೊಂಬೆಯ ಹೆಸರನ್ನ ಕಾವ್ಯ ಅವರ ಬಳಿ ಕೇಳಿದ್ದಾರೆ. ಇದಕ್ಕೆ ಕಾವ್ಯ ಸರಿಯಾದ ರೀತಿ ಉತ್ತರ ನೀಡಿಲ್ಲ. ಇದರಿಂದ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಎಲ್ಲರೆದುರು ನಿಂತು ಹೇಳಬೇಕು, ಇಲ್ಲದಿದ್ದರೆ ನಾನು ತಿಂಡಿ ತಿನ್ನಲ್ಲ ಎಂದಿದ್ದಾರೆ. ಅದರಂತೆ ಕಾವ್ಯ, ಗಿಲ್ಲಿ, ಧನುಷ್ ಅವರು ಚೈತ್ರ ಮುಂದೆ ಬಂದು ತಲೆಯಲ್ಲಿ ಬುದ್ಧಿ ಇಲ್ಲ ಎಂದಿದ್ದಾರೆ. ಇತ್ತ ಕ್ಯಾಪ್ಟನ್ ಅಭಿಷೇಕ್ ಎಲ್ಲರನ್ನ ಕರೆದು ಚೈತ್ರ ಅವರ ಮುಂದೆ ಹಾಗೆಯೇ ಹೇಳಬೇಕೆಂದಿದ್ದಾರೆ. ಆದರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಬುದ್ಧಿ ಇಲ್ಲ ಎನ್ನುವ ಪದ ಬಳಕೆಯನ್ನು ನಾನು ಮಾಡೋದಕ್ಕೆ ಆಗಲ್ಲ. ಅತಿಥಿ ಎನ್ನುವ ಮಾತ್ರಕ್ಕೆ ಕ್ಷಮೆ ಕೇಳಬೇಕಂತೇನಿಲ್ಲ. ನಿಮಗೆ ಬುದ್ಧಿ ಇಲ್ಲದೆ ಇರಬಹುದು, ಅದಕ್ಕೆ ಎಲ್ಲವನ್ನ ಒಪ್ಕೋತೀರಿ ಅಂತ ಹೇಳ್ಕೊಂಡು ಬಂದಿದ್ದೀರಿ. ನಾನು ಹಾಗೆ ಮಾಡಲ್ಲ. ನಿಮಗೆ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನ್ಯಾಕೆ ಒಪ್ಕೊಳ್ಬೇಕು ಎಂದು ಅಶ್ವಿನಿ ಅವರು ಹೇಳ್ಕೊಂಡಿದ್ದಾರೆ. ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರ್ದೇನೆ ಬುದ್ಧಿ ಅದನ್ನ ಎಲ್ಲರೂ ಬಂದಿಲ್ಲ ಅದು ತಲೆಯಲ್ಲಿ ಬುದ್ಧಿನೂ ಇಲ್ಲ. ಈಗ ಅತಿಥಿಯನ್ನು ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಹೇಳು. ಇಲ್ಲ ನಿಮಗೆ ಈಗನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನೇ ನಿಮ್ಮ ಈಗೋನೇ ದೊಡ್ಡದು ಅಂದ್ರೆ ನಾವು ಪಾಯಿಂಟ್ಸ್ ಕೊಡಲ್ಲ ಎಂದು ಸದ್ಯ ರಜತ್ ಹೇಳಿಕೊಂಡಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಇವನ್ನೆಲ್ಲ ನೋಡಬಹುದು. ಇದೆಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್. ಮತ್ತಷ್ಟು ಬಿಗ್ ಬಾಸ್ನ ಅಪ್ಡೇಟ್ಗಳಿಗೆ ಸ್ಟೇ ಟ್ಯೂನ್. ಗೊಂಬೆ ಹೆಸರೇನು ಅಂತ ಪ್ರಶ್ನೆಗೆ ಉತ್ತರ ಬರ್ದೇನೆ ಬುದ್ಧಿ ಅದನ್ನ ಎಲ್ಲರೂ ಬಂದಿಲ್ಲ ಅದು ತಲೆಯಲ್ಲಿ ಬುದ್ಧಿನೂ ಇಲ್ಲ. ಈಗ ಅತಿಥಿಯನ್ನು ಮಾತ್ರ ಕ್ಷಮೆ ಕೇಳ್ಬೇಕಂತಿಲ್ಲ. ನಿಮಗ್ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಹೇಳು. ಇಲ್ಲ ನಿಮಗೆ ಈಗನೇ ದೊಡ್ಡದು ಅಂದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನೇ